ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಮೂರನೇ ಕ್ವಶನನ್ನು ನೋಡೋಣ. ಮೂರನೇ ಕ್ವಶನ್ ಬಂದುಬಿಟ್ಟು ಇದು ಪೊಲಿಟಿನೂ ಇದೆ, ಎಕನಾಮಿಕ್ಸು ಇದೆ. ಸೊ ಎರಡೂ ಕನ್ಸಿಡರ್ ಮಾಡ್ಬೋದು. ಇಲ್ಲಿ ಬಂದುಬಿಟ್ಟು ವಿತ್ ರೆಫರೆನ್ಸ್ ಟು ದ ಗೌರ್ಮೆಂಟ್ ಆಫ್ ಇಂಡಿಯಾ ಕನ್ಸಿಡರ್ ದಿ ಫಾಲೋಯಿಂಗ್ ಇನ್ಫಾರ್ಮೇಷನ್ ಅಂತ ಕೇಳಿದ್ದಾರೆ. ಇದರಲ್ಲಿ ಆರ್ಗನೈಸೇಷನ್ಸಲ್ಲಿ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ಸ್ ಸಮ್ ಆಫ್ ಇಟ್ಸ್ ಫಂಕ್ಷನ್ ಅಂಡರ್ ಎನ್ಫೋರ್ಸ್ಮೆಂಟ್ ಆಫ್ ದಿ ಫ್ಯೂಜಿಟಿವ್ ಎಕನಾಮಿಕ್ ಅಫೆಂಡರ್ ಆ್ಯಕ್ಟ್. ಸೊ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಈ ಆ್ಯಕ್ಟ್ ಅಂಡರ್ ವರ್ಕ್ ಆಗುತ್ತಾ ಅಂತ ಕೇಳಿದ್ದಾರೆ. ಆ್ಯಂಡ್ ಇಟ್ ವರ್ಕ್ಸ್ ಅಂಡರ್ ವಿಚ್ ಡಿವಿಷನ್ ವಿಚ್ ಮಿನಿಸ್ಟ್ರಿ ಅಂತ ಕೇಳಿದ್ದಾರೆ. ಇಂಟರ್ನಲ್ ಸೆಕ್ಯೂರಿಟಿ ಡಿವಿಷನ್ ಅಂಡ್ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್. ಸೊ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಬಗ್ಗೆ ಈಗ ಬಹಳ ಚರ್ಚೆಗಳಲ್ಲಿರ್ತದೆ. ಈಗ ಕೆಲವು ವರ್ಷಗಳಿಂದ ಬಹಳ ಚರ್ಚೆಯಲ್ಲಿದೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್. ಸೊ ಫ್ಯೂಜಿಟಿವ್ ಎಕನಾಮಿಕ್ ಅಫೆಂಡರ್ಸ್ ಅಂದರೆ ಏನು? ಕೆಲವೊಂದು ಎಕ್ಸಾಂಪಲ್ ಕೊಡ್ತೀನಿ. ವಿಜಯ್ ಮಲ್ಯ ಅವರು ಅವ್ರದ್ದು ಎಷ್ಟೋ ಸಾಲಗಳಿದ್ವು ಬ್ಯಾಂಕ್ಗಳಿಂದ, ಆದರೆ ಅವರು ಆ ಸಾಲನ್ನು ತೀರಿಸಲಿಲ್ಲಂಗೆ ಬೇರೆ ಕಂಟ್ರಿಯಲ್ಲಿ ಹೋಗಿ ಸೆಟಲ್ ಆಗಿದ್ದಾರೆ. ಸೊ ಅಂಥ ಎಕನಾಮಿಕ್ ಅಫೆಂಡರ್ಸನ್ನು ಕನ್ಸಿಡ್ರೇಷನಲ್ಲಿ ಇಟ್ಕೊಳ್ಳೋ ಸಲುವಾಗಿ ಈ ಆ್ಯಕ್ಟನ್ನು ತಂದಿದ್ರು. ಅಂಥ ಎಕನಾಮಿಕ್ ಅಫೆಂಡರ್ಸ್ನ ವಾಪಸ್ ತಗೊಂಬರ್ಬೋದಾಗಿರ್ಬೋದು, ಅವ್ರ ಹತ್ರ ದುಡ್ಡು ಹೇಗೆ ರಿಕವರ್ ಮಾಡ್ಬೋದು ಅನ್ನೋದಾಗಿರ್ಬೋದು. ಅದರ ಅಂಡರ್ ಫ್ಯೂಜಿಟಿವ್ ಎಕನಾಮಿಕ್ ಅಫೆಂಡರ್ ಆ್ಯಕ್ಟ್ 2018 ಪಾಸ್ ಮಾಡಿದ್ರು. ಅದು ಬಂದ್ಬಿಟ್ಟು ಇಲ್ಲಿ ಕೊಟ್ಟಿದ್ದಾರೆ, ವರ್ಕ್ಸ್ ಅಂಡರ್ ಇಂಟರ್ನಲ್ ಸೆಕ್ಯೂರಿಟಿ ಡಿವಿಷನ್, ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್. ಸೊ ಇದು ಸ್ಟೇಟ್ಮೆಂಟ್ ತಪ್ಪಾಗುತ್ತೆ. ಯಾಕಂದರೆ ಈ ಬಂದ್ಬಿಟ್ಟು ಮಿನಿಸ್ಟ್ರಿ ಆಫ್ ಹೋಮ್ ಅಂಡರ್ ಬರಲ್ಲ, ಇದು ಮಿನಿಸ್ಟ್ರಿ ಆಫ್ ಫೈನಾನ್ಸ್ ಅಂಡರ್ ಬರ್ತದೆ. ಸೊ ಅದ್ರ ಸಲುವಾಗಿ ಇದು ತಪ್ಪಾಗುತ್ತೆ. ಅದೇ ರೀತಿಯಾಗಿ ಡೈರೆಕ್ಟರೇಟ್ ಆಫ್ ರೆವಿನ್ಯೂ ಇಂಟೆಲಿಜೆನ್ಸ್, ಇದು ಬಂದ್ಬಿಟ್ಟು ಎನ್ಫೋರ್ಸಸ್ ದಿ ಪ್ರೊವಿಷನ್ ಆಫ್ ಕಸ್ಟಮ್ಸ್ ಆ್ಯಕ್ಟ್ 1962. ಹೌದು, ಇದು ರೆವಿನ್ಯೂ ಇಂಟೆಲಿಜೆನ್ಸ್ 1962 ಆ್ಯಕ್ಟ್ ಅಂಡರ್ ವರ್ಕ್ ಆಗುತ್ತೆ. ಮತ್ತು ಇದು ಡಿಪಾರ್ಟ್ಮೆಂಟ್ ಆಫ್ ರೆವಿನ್ಯೂ, ಮಿನಿಸ್ಟ್ರಿ ಆಫ್ ಫೈನಾನ್ಸ್ ಅಂಡರೇ ಬರುತ್ತೆ. ಇದು ಒಂದೇ ಆ್ಯಕ್ಟ್ ಅಲ್ಲ, ಇದರಲ್ಲಿ ವೈಲ್ಡ್ ಲೈಫ್ ಆ್ಯಕ್ಟ್ನೂ ಬರ್ಬೋದು, ಆ್ಯಂಟಿಕ್ ಆ್ಯಕ್ಟ್ ಬರ್ಬೋದು, ಆರ್ಮ್ಸ್ ಆ್ಯಕ್ಟ್ ಬರ್ಬೋದು. ಇವೆಲ್ಲನೂ ಡೈರೆಕ್ಟರ್ ಆಫ್ ರೆವಿನ್ಯೂ ಇಂಟೆಲಿಜೆನ್ಸ್ ಮಾಡ್ತದೆ. ಅದೇ ರೀತಿಯಾಗಿ ಮೂರನೇದು ಬಂದುಬಿಟ್ಟು ಡೈರೆಕ್ಟರೇಟ್ ಜನರಲ್ ಆಫ್ ಸಿಸ್ಟಮ್ ಆ್ಯಂಡ್ ಡೇಟಾ ಮ್ಯಾನೇಜ್ಮೆಂಟ್. ಈಗ ನಮಗೆ ಗೊತ್ತೇ ಇದೆ, ಬಿಗ್ ಡೇಟಾ ಅನಾಲಿಟಿಕ್ಸ್, ಅದ್ರ ಬಗ್ಗೆ ಎಲ್ಲ ಬಹಳ ವಿಷಯಗಳು ನಡೀತಾ ಇದೆ, ಬಹಳ ಚರ್ಚೆಗಳು ನಡೀತಾ ಇದೆ. ಬ್ಯಾಂಕಿಂಗ್ಸ್ ಸೆಕ್ಟರಲ್ಲೂ ಅದನ್ನು ಬಹಳ ಯೂಸ್ ಮಾಡ್ತಾ ಇದ್ದಾರೆ. ಸೊ ಅದ್ರ ಸಲುವಾಗಿ ಒಂದು ಇದು ತಂದಿದ್ರು, ಕ್ಯಾರಿಂಗ್ ಔಟ್ ದ ಬಿಗ್ ಡೇಟಾ ಅನಾಲಿಟಿಕ್ಸ್ ಆ್ಯಂಡ್ ಅಸಿಸ್ಟ್ ದ ಟ್ಯಾಕ್ಸ್ ಆಫೀಸರ್ಸ್ ಫಾರ್ ಬೆಟರ್ ಪಾಲಿಸಿ ಆ್ಯಂಡ್ ನ್ಯಾಬಿಂಗ್ ಟ್ಯಾಕ್ಸ್ ಇವೇಡರ್ಸ್. ಇದು ಕರೆಕ್ಟ್ ಆಗುತ್ತೆ. ಮತ್ತು ಡಿಪಾರ್ಟ್ಮೆಂಟ್ ಆಫ್ ರೆವಿನ್ಯೂ, ಮಿನಿಸ್ಟ್ರಿ ಆಫ್ ಫೈನಾನ್ಸ್ ಅಂಡರೇ ಬರುತ್ತೆ ಇದನ್ನು ಸುಧಾ. ಸೊ ಒಂದನೇ ಆಪ್ಷನ್ ತಪ್ಪಾಗುತ್ತೆ, ಯಾಕಂದರೆ ಇದು ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಅಂತ ಕೊಟ್ಟರೆ ಇದು ತಪ್ಪಾಗುತ್ತೆ. ಎರಡನೇದು ಮತ್ತು ಮೂರನೇದು ಕರೆಕ್ಟ್ ಆಗುತ್ತೆ. ಸೊ ಇಲ್ಲಿ ಆಪ್ಷನ್ ಬಂದುಬಿಟ್ಟು ಆಪ್ಷನ್ ಬಿ ಆಗುತ್ತೆ, ಓನ್ಲಿ 2. ಸರಿ, ಹಾಗಾದರೆ ಮುಂದಿನ ಕ್ವಶನನ್ನು ನಾಳೆ ನೋಡೋಣ. ಥ್ಯಾಂಕ್ ಯು.